ಶಾಸಕ ಲಕ್ಷ್ಮಣ್ ಸವದಿ ಮಾರ್ಗದರ್ಶನ ಬಡಚಿ ಪಿಕೆಪಿಎಸ್ಗೆ ಉತ್ತಮ ಸಂಘ ಪ್ರಶಸ್ತಿ. ಅಧ್ಯಕ್ಷ ಸಾಯಿಬಣ್ಣ ಕಮತ್ಗಿ. ಶಾಸಕ ಲಕ್ಷ್ಮಣ್ ಸವದಿ ಮಾರ್ಗದರ್ಶನದ 65 ವರ್ಷ ಇತಿಹಾಸವುಳ್ಳ ಬಡಚಿಯ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ 2024ರ ಸಹಕಾರ ಸಪ್ತಾಹದ ಅಂಗವಾಗಿ ಉತ್ತಮ ಸಹಕಾರ ಸಂಘ ಎಂದು ಪ್ರಶಸ್ತಿ ದೊರಕಿದ್ದು, ಈ ಪ್ರಶಸ್ತಿಗೆ ಸಂಘದ ಆಡಳಿತ ನಿರ್ದೇಶಕ ಮಂಡಳಿ ಸದಸ್ಯರ ಹಾಗೂ ಸಿಬ್ಬಂದಿಗಳ ಸಹಕಾರವೇ ಕಾರಣ ಎಂದು ಸಹಕಾರ ಸಂಘದ ಅಧ್ಯಕ್ಷ ಸಾಯಿಬಣ್ಣ ಕಮತ್ಗಿ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಬಡಚಿಯ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ 65ನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮೀಣ ಪ್ರದೇಶದಲ್ಲಿ ಸಹಕಾರ ಸಂಘವನ್ನ ಮುನ್ನಡೆಸಿಕೊಂಡು ಹೋಗುವುದು ಅಷ್ಟು ಸುಲಭದ ಕೆಲಸವಲ್ಲ. ರೈತರು ಪಡೆದುಕೊಂಡ ಸಾಲವನ್ನ ಸಮಯಕ್ಕೆ ಸರಿಯಾಗಿ ಪಾವತಿಸಬೇಕು. ಇಲ್ಲದೆ ಹೋದಲ್ಲಿ ಆರ್ಥಿಕ ವ್ಯವಹಾರ ಮಾಡುವುದೇ ಕಷ್ಟಕರ ಎಂದ ಅವರು, ಇಂತಹ ಸಂಕಷ್ಟದಲ್ಲಿಯೂ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗದ ಸಹಕಾರದಿಂದ ಸಂಘವನ್ನ ಕಳೆದ 65 ವರ್ಷಗಳಿಂದ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬರುತ್ತಿದ್ದೇವೆ. ಜೊತೆಗೆ 2024ರಲ್ಲಿ ಉತ್ತಮ ಸಹಕಾರ ಸಂಘ ಎಂದು ಪ್ರಶಸ್ತಿಯನ್ನು ಸಹ ಪಡೆದುಕೊಂಡಿರುವುದು ಅಭಿಮಾನದ ಸಂಗತಿ ಎಂದರು. ಸದಸ್ಯರು ಸಾಲ ಪಡೆದುಕೊಳ್ಳುವ ಸಂದರ್ಭದಲ್ಲಿ ಕಡ್ಡಾಯವಾಗಿ 2 ಜಾಮೀನುದಾರರ ಸಹಿ ಮಾಡಿಸಲೇಬೇಕು ಮತ್ತು ಕೇಂದ್ರದ ಇತ್ತೀಚಿನ ಬದಲಾದ ನಿಯಮದಂತೆ ಸಾಲಗಾರರಷ್ಟೇ ಜಾಮೀನುದಾರರು ಕೂಡ ಜವಾಬ್ದಾರರು. ಹೀಗಾಗಿ ಜಾಮೀನುದಾರರು ಯೋಚನೆ ಮಾಡಿ ಸಹಿ ಮಾಡಬೇಕು ಎಂದ ಅವರು, ಸಹಕಾರ ಭೀಷ್ಮ ಶಾಸಕ ಲಕ್ಷ್ಮಣ್ ಸವದಿ ಅವರ ಮಾರ್ಗದರ್ಶನದಲ್ಲಿ ಈ ಸಂಘವನ್ನ ಮುನ್ನಡೆಸಿಕೊಂಡು ಬರುತ್ತಿದ್ದೇವೆ ಎಂದರು. ಸದಸ್ಯರಿಂದ ಸಹಕಾರ ಸಂಘ 15 ಕೋಟಿಯಷ್ಟು ಠೇವಣಿ ಸಂಗ್ರಹಿಸಿದ್ದು, ಈ ಪೈಕಿ ಅರ್ಧಕ್ಕಿಂತ ಹೆಚ್ಚು ಹಣವನ್ನ ಸಾಲದ ರೂಪದಲ್ಲಿ ಹಂಚಿಕೆ ಮಾಡಿ ಇನ್ನುಳಿದ ಹಣವನ್ನ ರಾಷ್ಟ್ರೀಕೃತ ಖಾಸಗಿ ಹಾಗೂ ಕೋ ಆಪ್ ಸೊಸೈಟಿಯಲ್ಲಿ ಠೇವಣಿ ಇಡಲಾಗಿದ್ದು, ಠೇವಣಿದಾರರು ಅವಧಿ ಪೂರ್ವದಲ್ಲಿ ಠೇವಣಿ ಹಣ ಕೇಳಬಾರದು. ಒಂದು ವೇಳೆ ಅವಧಿ ಪೂರ್ವ ಕೇಳಿದ್ದಲ್ಲಿ ಸಂಘಕ್ಕೆ ಸಮಸ್ಯೆಯಾಗುತ್ತದೆ ಎಂದು ಹೇಳಿದ ಅವರು, ಪ್ರಸಕ್ತ ಸಾಲಿನಲ್ಲಿ ಸಹಕಾರಿ ಸಂಘಕ್ಕೆ 71,91,000 ಲಾಭವಾಗಿರುವುದು ಸಂತೋಷದ ಸಂಗತಿ ಎಂದರು. ಇಲ್ಲೇನು ನಮಗೆ ಅಡಚಣೆಗಳದಾವಲ್ಲ, ನೀವೇನು ಇಲ್ಲ ತಿಳಿದ್ರಿ, ಇಲ್ಲಿ ಎಷ್ಟು ಅಡಚಣೆ ಐತೆ ಅನ್ನೋದು ನಮ್ಗೆ ಇದ್ದವ್ರಿಗೆ ಅಷ್ಟೇ ಗೊತ್ತ್ರಿ. ಉಳ್ದಾನ ಅವ್ರಿಗೆ ಯಾಕೆ ಅಡಚಣೆ ಬರ್ತಾವಂದ್ರೆ, ಈ ಗುರುಗಳ ಗಪ್ಪನ ಹೇಳಿಬಿಟ್ರೆ 15 ಕೋಟಿ ಎಫ್ ಡಿ ಆಗೈತತ್ರಿ. ಆ 15 ಕೋಟಿ ಎಫ್ ಡಿ ಹೇಳಿರಲ್ಲ ರೀ, ಎಲ್ಲರೂ ನೆಪ ಹಿಡಿದ್ರೆ ಹೆಚ್ಚು ಕಮ್ಮಿ 15 ಕೋಟಿದಾಗ 7 ಕೋಟಿ ಸಾಲ ಕೊಟ್ಟಿದ್ದೀವಿ ರೀ. 8 ಕೋಟಿ ಶಿಲ್ಲಕ್ ಐತ್ರಿ. 8 ಕೋಟಿ ಶಿಲ್ಲಕ್ಕಿದ್ದು ನಾವು ಬೇರೆ ಬ್ಯಾಂಕಿನಾಗ ಇಡಬೇಕಾದ್ರೆ ನಿಮಗೇನು ಬಡ್ಡಿ ಕೊಡ್ತೀವ್ರಲ್ಲ ರೀ, ಅದ್ರಗಿಂತ ನಾವು 2% ಕಮ್ಮಿ ಮಾಡಿ ಇಡ್ತೀವ್ರಿ ಅಲ್ಲಿ. ಈಗ ನಿಮ್ಮ ಕಡೆ ನೀವು 9 ಕೊಟ್ಟಿವಿ ಅಂದ್ರೆ ಅಲ್ಲಿ ನಮ್ಗೆ 7 ರಂಗ ಬಡ್ಡಿ ಇಟ್ಕೋತಾರೆ ರೀ. 2% ಎಲ್ಲಿದು ಕೊಡಿದ್ರಿ. ಈಗ ನಾವು ಆ್ಯಕ್ಚುಲಿ ಎಫ್ ಡಿ ನಮಗೀಗ ಸಾಕನ್ನೋ ಮಟ್ಟಕ್ಕೆ ಬಂದಿದ್ದೀವಿ ರೀ. ಈಗ ಅದು ದುಡಿಸ್ಬೇಕಾಕೈತೆ ರೀ. ಮುಂದೆ ಎಫ್ ಡಿದಾಗ ನಾವು ಬಿ ಡಿ ಪಿ ಸಾಲ ಏನು ಕೊಡ್ದಿದ್ರಲ್ಲ ರೀ. ಬಿ ಡಿ ಪಿ ಸಾಲ ಈಗ 10ರಿಂದ 11 ಕೋಟಿ ಐತಲ್ಲ ಗುರುಗಳು, ಏಟೈತೆ ರೀ 11 ಕೋಟಿ ತನಕ ಬಿ ಡಿ ಪಿ ಸಾಲ ಕೊಟ್ಟಿದ್ದೀವಿ ರೀ. ಕೊಟ್ಟರೆ ರಿಟರ್ನ್ ಅದ್ರಾಗ ಒಂದು 50 ಲಕ್ಷ ಕಟ್ಟಬೇಕೆ ಆತಂದ್ರೆ ಮುಗಿತಾರೆ, ನಾವು ಗಳಿಸೋದೆಲ್ಲ ಅಲ್ಲಿ ಹೋಗಿಬಿಡ್ತೈತೆ ರೀ. ಈಗ ಸದ್ಯ ನಾವು ಎಲ್ಲಿಗಿದ್ದೀವಿ ಅಂದ್ರೆ ನಿಮಗೆ ನೋಡೋರಿಗೆಲ್ಲ ನಾವು ಚಂದ ಕಾಣ್ತೀವಿ ರೀ. ಈಗ ನಮ್ದು ಎಷ್ಟು 50 ಲಕ್ಷ ಇರಬೇಕು ರೀ ಕಟ್ಟಬೇಕಿಲ್ಲ ಬಿ ಡಿ ಪಿ ಸಾಲ. 50 ಲಕ್ಷ ರೂಪಾಯಿ ಕಟ್ಟಬೇಕೆ ಐತ್ರಿ. ಈಗ ನೀವೇನೈತಿರಿ, ನಾವು ಇಟ್ಟಿದ್ದೀವಿ ಕೂಡ್ರೈತಿರಿ ಇಲ್ರಿ. ಮನೆ ಜಗಳಾಡಿ ಇನ್ಕ ವರದಿ ವಚನ ಓದುವತ್ನಾಗ ಹೇಳ್ರಲ್ಲ ರೀ, 1 ಕೋಟಿ ರೂಪಾಯಿ ಬೇರೆ ಕಡೆ ಇಟ್ಟಿದ್ವಿ ಅತ್ರಿ. ಎಲ್ಲಿ ಇಟ್ಟಿದ್ವಿ ಅಂದ್ರೆ ರೀ ರೂಪಾಯಿ ನಮ್ಮ DCC ಬ್ಯಾಂಕಿನಾನು ಜಗಳಾಡಿ 2% ಬಡ್ಡಿ ಹೆಚ್ಚು ಸಿಗ್ತೈತೆ ಅಂತ ಓದಿ ಇಟ್ಟಿವ್ರಲ್ಲಿ 1 ಕೋಟಿ ರೂಪಾಯಿ ಇಟ್ಟಿವ್ರಿ. ಇಡೋಟಿಗೆನ ಈಗ ಮನೆ ನಮಗೆ ಆಗಸ್ಟ್ 1ನೇ ತಾರೀಕಿಂದ ರೀ ಇಲ್ಲಿ ತನಕ ಅಂದ್ರೆ ನಮ್ಮ ಎಫ್ ಡಿ 1.5 ಕೋಟಿ ರೂಪಾಯಿ ಹೋಗಿತ್ರಿ. ಇಲ್ಲೇ ನೋಡಿ ಹೊಲ ಕರಿ. ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಯ್ಯ ಪೂಜಾರಿ ಮಾತನಾಡಿ, ಪ್ರಸಕ್ತ ವರ್ಷ ಸಹಕಾರಿ ಸಂಘ 2142 ಸದಸ್ಯರನ್ನ ಹೊಂದಿದ್ದು 1,74,00,000 ಷೇರು ಬಂಡವಾಳ, 15,53,00,000 ಠೇವಣಿ, 37,79,00,000 ದುಡಿಯುವ ಬಂಡವಾಳ ಹೊಂದಿದೆ ಎಂದ ಅವರು, ಸಂಘದಿಂದ 11,27,00,000 ಬೆಳೆ ಸಾಲ, 39,85,000, 11,34,00,000 ಬಿಡಿಪಿ ಸಾಲ, 1,07,00,000 ಸ್ವಂತ ಬಂಡವಾಳ ಸಾಲ, 37 ಮಹಿಳಾ ಸಂಘಗಳಿಗೆ 2 ಕೋಟಿ ಸಾಲ ವಿತರಿಸಲಾಗಿದೆ ಎಂದರು. ಸಂಘದ ಸದಸ್ಯರಿಗೆ ನಮ್ಮ ಸಹಕಾರ ಸಂಘದಲ್ಲಿ ಲಾಕರ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದ್ದು, ಇದರ ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ಕರೆ ನೀಡಿದ ಅವರು, ಸಾಲಗಾರರು ತಾವು ಪಡೆದುಕೊಂಡ ಸಾಲವನ್ನ ಸಮಯಕ್ಕೆ ಸರಿಯಾಗಿ ಪಾವತಿಸುವ ಮೂಲಕ ಸಂಘದ ಅಭಿವೃದ್ಧಿಗೆ ಕೈ ಜೋಡಿಸಬೇಕು ಎಂದು ಮನವಿ ಮಾಡಿದರು. ಮೆಂಬರ್ ಡಿಕೆಸಿಸಿ ಸಾಲ ಸಣ್ಣ ಹಿಡುವಳಿದಾರರಿಗೆ 3,15,85,000 ವಿತರಣೆ ಮಾಡಿರುತ್ತೇವೆ. ಹಾಗೂ ನೀವು ಡಿಪಾಸಿಟ್ ಸಂಗ್ರಹಣೆಯಾದ ಹಣದಲ್ಲಿ BDP ಸಾಲವನ್ನು 5,88,88,000 ರೂಪಾಯಿಗಳನ್ನು ಹಾಗೂ ಜಾಮೀನು ಸಾಲ 3,92,00,000
ಸ್ವಸಹಾಯ ಸಂಘದ ಸಾಲ 1,34,00,000. ಮೆಂಬರ್ KCC ಸ್ವಂತ ಬಂಡವಾಳ ಸಾಲ ನಮ್ಮಲ್ಲಿ ಮೊನ್ನೆ ಪತ್ತು ಬರೆದಾಗ ಪತ್ತೆಲ್ಲ ನಿಮ್ಮ ಬಂಡವಾಳದಲ್ಲಿ ಅಂತೇಳಿ 1,07,00,000 ವಿತರಣೆ ಮಾಡಿರ್ತೇವೆ. ಹಾಗೂ ಸ್ವಂತ ಬಂಡವಾಳ MT ಸಾಲ ಅದನ್ನು 1,24,00,000 ವಿತರಣೆ ಮಾಡಿರ್ತೇವೆ. ಈ ರೀತಿಯಾಗಿ ಎಲ್ಲವನ್ನ ಸಾಲ ಹಂಚಿ ಡಿಪಾಸಿಟ್ ಬಡ್ಡಿ ಕೊಡ್ತಕ್ಕ ಬಡ್ಡಿಯನ್ನು ಕೊಟ್ಟು ನಿಮ್ಮಿಂದ ಬರ್ತಕ್ಕ ಬಡ್ಡಿಯನ್ನು ಬಂದು ಎಲ್ಲ ವಜಾತೋಟು ಮಾಡಲಕ್ಕಾಗಿ ನಮ್ಮ ಸಂಸ್ಥೆಯು ಇವತ್ತಿನವರೆಗೆ 71,91,000 ಲಾಭದಲ್ಲಿ ಇರುತ್ತದೆ ಎಂದು ಹೇಳಲು ಬಹಳ ಸಂತೋಷವೆನಿಸುತ್ತದೆ. ಅದಕ್ಕೆಲ್ಲ ನೀವೇ ಕಾರಣರಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ನನ್ನ ವರದಿ. ಅಧ್ಯಕ್ಷತೆ ವಹಿಸಿದ್ದ ಸಂಘದ ಹಿರಿಯ ಸದಸ್ಯ ಮಲ್ಲಯ್ಯ ಪೂಜಾರಿ ಮಾತನಾಡಿ, ಸದಸ್ಯರು ಸಂಘದ ಆಡಳಿತ ಮಂಡಳಿ ಸದಸ್ಯರು ಸಿಬ್ಬಂದಿ ವರ್ಗದವರೊಂದಿಗೆ ಸಹಕಾರ ನೀಡಬೇಕು, ಆಗ ಮಾತ್ರ ಸಂಘ ಅಭಿವೃದ್ಧಿಯಾಗುತ್ತದೆ ಎಂದರು. 7 ಕೋಟಿ ವ್ಯವಹಾರ ಈ ಸಂಘ ನಡೆಸ್ತೈತ್ರಿ. ಮತ್ತು ವ್ಯವಹಾರ ಹೆಂಗೆ ನಡೆದೈತೆ ಅನ್ನುವಂಥ ವಿಷಯವನ್ನು ತಿಳಿದು DCC ಬ್ಯಾಂಕಿನಿಂದ ನಮಗೆ ಈ ಪ್ರಶಸ್ತಿ ತೋರಿಸಿದ್ರಲ್ಲಿ ಆ ಪ್ರಶಸ್ತಿ ಸಿಕ್ಕಿದ್ದು ನನಗೆ ಬಹಳಷ್ಟು ಏನು ಅನಿಸುತ್ತೆ ಅಂತಂದ್ರೆ ಅಭಿಮಾನ ಅನಿಸುತ್ತೆ. ಯಾಕಂದ್ರೆ ಚಿಕ್ಕದಾದಂಥ ಒಂದು ಸಂಸ್ಥೆ ಈಗ ಹೆಮ್ಮರವಾಗಿ ಬೆಳೆದು ತಮ್ಮೆಲ್ಲರಿಗೂ ಆದರ್ಶವಾಗಿರ್ತದೆ. ಆದ್ದರಿಂದ ತಮ್ಮೆಲ್ಲರ ಸಹಕಾರ, ಕಮಿಟಿಯವರು, ಸಿಬ್ಬಂದಿ ವರ್ಗದವರು ಎಲ್ಲರ ಪ್ರಯತ್ನ ಇದರಲ್ಲಿ ಆಗೈತೆ ತಿಳ್ಕೊಂಡು ಇಲ್ಲಿ ಈ ಸಭೆಯಲ್ಲಿ ನಾನು ಸ್ಮರಣೆ ಮಾಡ್ತೀನಿ. ಸಭೆಯಲ್ಲಿ ಉಪಾಧ್ಯಕ್ಷ ಮಹಾದೇವ್ ಹೊಕ್ಕುಂಡಿ, ವಿಠಲ್ ಪೂಜಾರಿ, ಹನುಮಪ್ಪ ದನದಮಣಿ, ದಶರಥ್ ಜಾಧವ್, ಬಸಪ್ಪ ಲೇಂಡೆ, ಮುತ್ತಪ್ಪ ಲೇಂಡೆ, ಸದಾಶಿವ್ ಐಗಳಿ, ರಾಜು ಹಗಲಂಬಿ, ಪರಶುರಾಮ್ ಲಾಂಡ್ಗೆ, ಅರ್ಜುನ್ ಬಡಿಗೇರ್, ಶ್ರೀಮತಿ ವಿಜಯ ಸಾಳುಂಕೆ, ಶ್ರೀಮತಿ ಸುನಿತಾ ಗಡದಿ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಸದಸ್ಯರು, ಸಿಬ್ಬಂದಿಗಳಾದ ಕಲ್ಲಪ್ಪ ಖೋತ್, ಮುರುಗೇಶ್ ನಾಯ್ಕ್, ಪ್ರಕಾಶ್ ಅಜೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ಕನ್ನಡ, ಚಿಕ್ಕೋಡಿ.